ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೈಮ್ಸ್ ಟಿವಿ. ಇವತ್ತು ಒಂದಲ್ಲ ಎರಡಲ್ಲ 3 ಶಾಕಿಂಗ್ ನ್ಯೂಸ್ಗಳು ನಿಮಗಾಗಿ ಕಾಯ್ತಾ ಇದೆ. ಹೌದು ವೀಕ್ಷಕರೇ, ರಾಜ್ಯದ ಜನತೆಗೆ ಇವತ್ತು ಮೊದಲನೆಯ ಶಾಕ್ ಅಂದ್ರೆ ಗೃಹ ಬಳಕೆಯ ಸಿಲಿಂಡರ್ನ ಮೇಲೆ 2 ಹೊಸ ನಿಯಮಗಳು ಅನ್ವಯವಾಗ್ತಾ ಇದೆ. ಅದಷ್ಟೇ ಅಲ್ಲದೆ ಸಿಲಿಂಡರ್ನ ದರ ಕೂಡ ಹೆಚ್ಚು ಮಾಡಲಾಗಿದೆ. ಹಾಗಾದ್ರೆ ಈ ಒಂದು 2 ಹೊಸ ನಿಯಮಗಳು ಯಾವುದು, ಅದೇ ರೀತಿಯಾಗಿ ಎಷ್ಟರ ಮಟ್ಟಿಗೆ ಸಿಲಿಂಡರ್ನ ದರ ಕೂಡ ಹೆಚ್ಚಾಗಿದೆ, ಅದೇ ರೀತಿಯಾಗಿ ವೀಕ್ಷಕರೇ ವಿದ್ಯುತ್ ದರದ ಮೇಲೆಯೂ ಕೂಡ ಹೆಚ್ಚಳವನ್ನ ನೀವು ಕಾಣಬಹುದು. ಅದಷ್ಟೇ ಅಲ್ಲದೆ ಎಲ್ಲ BPL ಕಾರ್ಡ್ ಬಳಕೆದಾರರೇ ಎಚ್ಚರ. ಹೌದು ವೀಕ್ಷಕರೇ, BPL ಕಾರ್ಡ್ದಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸರ್ಕಾರದ ಮಹತ್ವದ ಕ್ರಮ ಇದೀಗ ನೀವು ನೋಡ್ತಾ ಇದ್ದೀರಾ. ಹೌದು, ಹಾಗಾದ್ರೆ ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಮೇ ತಿಂಗಳ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಒಂದು ಬಿಗ್ ಅಪ್ಡೇಟ್. ಹೌದು ವೀಕ್ಷಕರೇ, ಅಧಿಕೃತವಾದ ಘೋಷಣೆ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಇವತ್ತಿನ ಬಂಗಾರ ಹಾಗೂ ಬೆಳ್ಳಿಯ ದರದ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಹೌದು ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ಅಪ್ಡೇಟ್ ಅನ್ನ ಇದೀಗ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಹೌದು ವೀಕ್ಷಕರೇ, ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿದೆ. ಹಾಗಾಗಿ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಸೂಪರ್ ಅಂತ ಕಮೆಂಟ್ ಮಾಡಿ. ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಹಾಗೇನೆ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಹಾಗೇನೆ ಗೃಹಲಕ್ಷ್ಮಿ ಅಂತ ನಮಗೆ ಕಮೆಂಟ್ ನ ಮುಖಾಂತರ ತಿಳಿಸಿ. ಯಾಕೆಂದ್ರೆ ಇದೀಗ ಗೃಹಲಕ್ಷ್ಮಿಯರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೀಗ ಬರ್ತಾ ಇದೆ. ಹೌದು ವೀಕ್ಷಕರೇ, ಅದಕ್ಕೂ ಮುಂಚೆ ನೀವು ಯಾವ ಒಂದು ಜಿಲ್ಲೆಯಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ತಪ್ಪದೆ ನಮಗೆ ಕಮೆಂಟ್ ನ ಮುಖಾಂತರ ತಿಳಿಸಿ. ಅದೇ ರೀತಿಯಾಗಿ ನಿಮಗೆ 28ನೇ ಗೃಹಲಕ್ಷ್ಮಿಯರ ಕಂತಿನ ಹಣ ಈಗಾಗಲೇ ಖಾತೆಗೆ ಬಂದಿದೆ ಅಂತ ಆದಲ್ಲಿ ಕಮೆಂಟ್ ನ ಮುಖಾಂತರ ತಪ್ಪದೆ ಎಸ್ ಆರ್ ನೋ ಅಂತ ನಮಗೆ ತಪ್ಪದೆ ತಿಳಿಸಿ. ಅದೇ ರೀತಿಯಾಗಿ ಬನ್ನಿ ವೀಕ್ಷಕರೇ, ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಹೌದು ವೀಕ್ಷಕರೇ, ಈಗಾಗಲೇ ಎಲ್ಲ ರಾಜ್ಯದ ಎಲ್ಲ ಆಲ್ಮೋಸ್ಟ್ ಗೃಹಲಕ್ಷ್ಮಿಯರಿಗೆ 28ನೇ ಕಂತಿನ ಹಣ ಈಗಾಗಲೇ ಎಲ್ಲರೂ ಅವರ ಖಾತೆಗೆ ಪಡೆದುಕೊಂಡಿದ್ದಾರೆ. ಇನ್ನು ಯಾರ ಖಾತೆಗೆ ಈ ಒಂದು 28ನೇ ಕಂತಿನ ಹಣ ಬಂದಿಲ್ಲ ಅಂತವರು ತಪ್ಪದೆ ಕಮೆಂಟ್ ನ ಮುಖಾಂತರ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ನಮಗೆ ತಿಳಿಸಿ. ಯಾಕೆಂದ್ರೆ ಈಗಾಗಲೇ ಗೃಹಲಕ್ಷ್ಮಿಯರ 28ನೇ ಕಂತಿನ ಹಣ ಕೂಡ ಬಿಡುಗಡೆಯಾಗಲು ಪ್ರಾರಂಭವಾಗುತ್ತೆ. ಹೌದು ವೀಕ್ಷಕರೇ, ಮೇ ಕಂತಿನಲ್ಲಿ ಈ ಒಂದು ಹಣ ಬಿಡುಗಡೆಯಾಗಲು ಪ್ರಾರಂಭವಾಗುತ್ತೆ. ಅದಕ್ಕೂ ಮುಂಚೆ 28ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ತಪ್ಪದೆ ಕಿವಿ ಕೊಟ್ಟು ಕೇಳಿ. ಯಾಕೆಂದ್ರೆ ಕೆಲವಷ್ಟು ಗೃಹಲಕ್ಷ್ಮಿಯರು ಹೇಳ್ತಾ ಇದ್ದಾರೆ 29ನೇ ಕಂತಿನ ಹಣ ಕೂಡ ಜಮೆಯಾಗಿದೆ, 30ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ಕೇಳ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಅಂದರೆ 30ನೇ ಕಂತಿನ ಹಣ ಬರುವುದು ಬಾಕಿ ಇದೆ. 29ನೇ ಕಂತಿನ ಹಣ ಈಗಾಗಲೇ ಜಮೆಯಾಗಲು ಪ್ರಾರಂಭವಾಗಿದೆ ಅಂತ ಇದರ ಅರ್ಥ. ಆದರೂ ಕೂಡ ಸರ್ಕಾರದಿಂದ ಯಾವುದೇ ಒಂದು ಅಧಿಕೃತ ಮಾಹಿತಿ ಇದೀಗ ಲಭ್ಯವಾಗಿಲ್ಲ. ಹೌದು ವೀಕ್ಷಕರೇ, 29ನೇ ಕಂತಿನ ಹಣ ಜಮೆಯಾಗಲು ಪ್ರಾರಂಭವಾಗಿದೆ ಅಂತ ಯಾವುದೇ ರೀತಿಯಾದ ಒಂದು ಅಧಿಕೃತವಾದ ಮಾಹಿತಿ ಸರ್ಕಾರದಿಂದ ಬಂದಿಲ್ಲ. ಹೌದು ವೀಕ್ಷಕರೇ, ಇದೀಗ ಮೇ ತಿಂಗಳಲ್ಲಿ ಈ ಒಂದು ಹಣ ಬಿಡುಗಡೆಯಾಗಿ ಈ ಒಂದು ಹಣ 30ನೇ ಕಂತಿನ ಹಣವಾಗಿದ್ದರೆ ಗೃಹಲಕ್ಷ್ಮಿಯರು ಇಲ್ಲಿವರೆಗೂ 60,000 ರೂಪಾಯಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ವತಿಯಿಂದ ಪಡೆದಂತಾಗುತ್ತದೆ. ಹೌದು ವೀಕ್ಷಕರೇ, ಹಾಗಾದ್ರೆ ನಿಮ್ಮ ಖಾತೆಗೆ ಇಲ್ಲಿವರೆಗೂ ಎಷ್ಟು ಕಂತಿನ ಹಣ ಜಮೆಯಾಗಿದೆ ಅಂತ ಕೂಡ ನೀವು ತಪ್ಪದೇ ಕನ್ಫರ್ಮ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಯಾಕೆಂದ್ರೆ 29ನೇ ಕಂತಿನ ಹಣ ಜಮೆಯಾಗಲು ಪ್ರಾರಂಭವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಇನ್ನೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾರೆಲ್ಲ ಗೃಹಲಕ್ಷ್ಮಿಯರು ಸಾಲವನ್ನ ಪಡೆದುಕೊಂಡಿದ್ದಾರೆ ಆ ಒಂದು ಸಾಲಗಾರರು, ಅದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಗೃಹಲಕ್ಷ್ಮಿಯರ ಖಾತೆಗೆ ಜಮಾವಾಗುತ್ತಿರುವ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಿಂದ ಜಮಾ ಆಗ್ತಿರುವಂತಹ 2,000 ರೂಪಾಯಿ ಹಣವನ್ನ ತಮ್ಮ ಬಡ್ಡಿಗಾಗಿ ಅವರ ಪರ್ಮಿಷನ್ ಇಲ್ಲದೇನೆ ತೆಗೆದುಕೊಳ್ಳುವಂತಿಲ್ಲ ಅಂತ ಅಧಿಕೃತವಾದ ಒಂದು ಮಾಹಿತಿ ಇದೀಗ ಬರ್ತಾ ಇದೆ. ಹೌದು ವೀಕ್ಷಕರೇ, ಇದು ಒಂದು ಗೃಹಲಕ್ಷ್ಮಿಯರಿಗೆ ತುಂಬಾನೇ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಸಾಕಷ್ಟು ಗೃಹಲಕ್ಷ್ಮಿಯರು ಸಾಲ ಮಾಡಿಬಿಟ್ಟಿರ್ತಾರೆ, ಹಾಗೇನೆ ಬಡ್ಡಿ ಕಟ್ಟದೇ ಇರುವಂತ ಕಾರಣ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನ್ ಮಾಡ್ತಾರೆ, ಗೃಹಲಕ್ಷ್ಮಿ ಹಣ ಬಂದಿರೋದನ್ನ ತಮ್ಮ ಬಡ್ಡಿಗಾಗಿ ಕಟ್ ಮಾಡ್ಕೊಳ್ತಾರೆ. ಇನ್ನು ಮುಂದೆ ಹಾಗೆ ಮಾಡುವಂತಿಲ್ಲ ಅಂತ ಕೂಡ ಇದೀಗ ಸರ್ಕಾರ ಹೇಳ್ತಾ ಇದೆ. ಇನ್ನು ಎರಡನೇದಾಗಿ ಗೃಹ ಬಳಕೆಯ LPG ಸಿಲಿಂಡರ್ ಗಳಿಗೆ ಇಂದಿನಿಂದ 2 ಹೊಸ ನಿಯಮಗಳು ಅನ್ವಯ. ಹೌದು ವೀಕ್ಷಕರೇ, ಅದಲ್ಲದೆ LPGಯ ದರಗಳು ಕೂಡ
ಏಕಾಏಕಿ ಗಗನಕ್ಕೆ ಮುಟ್ಟಿದೆ. ಹೌದು ವೀಕ್ಷಕರೇ, ಈ ಎರಡು ಸುದ್ದಿಗಳು LPGಗೆ ಸಂಬಂಧಪಟ್ಟಿರುವಂಥದ್ದು. ಇದೀಗ ನೋಡ್ತಾ ಹೋಗೋಣ ಬನ್ನಿ. ಹೌದು, ಇರಾನ್ನ ಯುದ್ಧದ ಪರಿಣಾಮ ಇನ್ನೂ ಕೂಡ ಕಡಿಮೆಯಾಗುವಂತೆ ಕಾಣ್ತಾ ಇಲ್ಲ. ಆದ್ದರಿಂದಾಗಿ ಜನರು LPG ಸಲುವಾಗಿ ತುಂಬಾನೇ ಸಮಸ್ಯೆ ಅನುಭವಿಸುವಂತಾಗಿದೆ. ಹೌದು ಸ್ನೇಹಿತರೆ, ಇದೀಗ ಗೃಹ ಬಳಕೆಯ LPG ಸಿಲಿಂಡರ್ ಬುಕಿಂಗ್ ನ ವಿಚಾರದಲ್ಲಿ ಇಂದಿನಿಂದ 2 ಹೊಸ ನಿಯಮಗಳನ್ನ ಕಡ್ಡಾಯ ಮಾಡಲಾಗಿದೆ. ಬುಕಿಂಗ್ ಮತ್ತು ಡೆಲಿವರಿ ನಿಯಮದಲ್ಲಿ ಭಾರತದ ಪ್ರಮುಖ ತೈಲ ಕಂಪನಿಗಳಾದ ಇಂಡಿಯನ್, ಭಾರತ್ ಗ್ಯಾಸ್ ಸೇರಿದಂತೆ ಹೆಚ್ಚಿನ ಗ್ಯಾಸ್ ಕಂಪನಿಗಳು ಈ ಒಂದು ನಿಯಮವನ್ನ, ಹೊಸ ನಿಯಮ ಅಂತಾನೆ ಹೇಳ್ಬಹುದು, ಇಂದಿನಿಂದ ಜಾರಿಗೆ ತರಲಿವೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ನಿಯಮಗಳು ಯಾವುದು ಅಂತ ನೋಡೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ನೀವು ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಸಾಕಷ್ಟು ಜನ ವಿಡಿಯೋನ ನೋಡ್ತೀರಾ, ಲೈಕ್ ಮಾಡದೆ ಹಾಗೇನೆ ಹೋಗ್ತೀರಾ. ಹಾಗಾಗಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಯಾಕೆಂದ್ರೆ ಈ ಎಲ್ಲ ಮಾಹಿತಿಗಳು ನಾವು ನಿಮಗಾಗಿ ಸಂಗ್ರಹ ಮಾಡಿ ಈ ಒಂದು ವಿಡಿಯೋನ ಮಾಡಿರ್ತೀವಿ. ಹಾಗಾಗಿ ತಪ್ಪದೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆ ನಿಯಮಗಳು ಯಾವುದು ಅಂತ ನೋಡೋದಾದ್ರೆ, ನಗರ ಪ್ರದೇಶದ ಗ್ರಾಹಕರು ಒಂದು ಸಿಲಿಂಡರ್ ಬುಕ್ ಮಾಡಿದ ನಂತರ ಮತ್ತೊಂದು ಸಿಲಿಂಡರ್ನ ಬುಕ್ ಮಾಡೋದಕ್ಕೆ ಮುಂದಿನ 25 ದಿನಗಳ ಕಾಲ ಕಾಯಲೇಬೇಕು. ಅದೇ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಈ ಒಂದು ಮಿತಿಯನ್ನ ಹೆಚ್ಚು ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಗ್ರಾಮೀಣ ಭಾಗದಲ್ಲಿ 45 ದಿನಗಳಾದ ಮೇಲೆ ಮತ್ತೊಂದು ಸಿಲಿಂಡರ್ನ ಬುಕ್ ಮಾಡಬಹುದಾಗಿದೆ ಅಂತ ಈ ನಿಯಮಗಳು ಹೇಳ್ತಿವೆ. ಅದೇ ರೀತಿಯಾಗಿ ಎರಡನೆಯ ಒಂದು ನಿಯಮ ಅಂದ್ರೆ ಡೆಲಿವರಿ ಅಥೆಂಟಿಫಿಕೇಶನ್ ಕೋಡ್ ಕಡ್ಡಾಯಗೊಳಿಸಲಾಗಿದೆ. ಹೌದು ವೀಕ್ಷಕರೇ, ಇನ್ನು ಮುಂದೆ ಗ್ಯಾಸ್ ಏಜೆನ್ಸಿಯ ನೀಲಿ ಪುಸ್ತಕ ಅಥವಾ ಬುಕ್ಕಿಂಗ್ ರಸೀದಿ ತೋರಿಸಿ ಸಿಲಿಂಡರ್ ಪಡೆಯುವಂತಿಲ್ಲ. ನೀವು ಸಿಲಿಂಡರ್ ಬುಕ್ ಮಾಡಿದಾಗ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವ ಒಂದು OTP ಅನ್ನ ಗ್ಯಾಸ್ ಡೆಲಿವರಿ ಮಾಡಲು ಬರುವಂತ ಸಿಬ್ಬಂದಿಗೆ ಕಡ್ಡಾಯವಾಗಿ ತಿಳಿಸಲೇಬೇಕು ಅಂತ ಹೇಳಲಾಗ್ತಾ ಇದೆ. ಹೌದು, ಮತ್ತೊಂದೆಡೆಯಲ್ಲಿ 19 kg ವಾಣಿಜ್ಯ ಸಿಲಿಂಡರ್ನ ಬೆಲೆಯನ್ನ ಏಕಾಏಕಿ 993ರಷ್ಟು ಹೆಚ್ಚಿಸಲಾಗಿದೆ. ಹೌದು ವೀಕ್ಷಕರೇ, ದಿಢೀರ್ ಅಂತ ವಾಣಿಜ್ಯ ಸಿಲಿಂಡರ್ನ ಬೆಲೆ 3071 ರೂಪಾಯಿಗೆ ಜಂಪ್ ಆಗಿದೆ. ಈ ಒಂದು ಏಕಾಏಕಿ ಏರಿಕೆಯ ಕಾರಣ ಸಾಕಷ್ಟು ಉದ್ಯಮಿಗಳಿಗೆ ತೊಂದರೆಯಾಗ್ತಾ ಇದೆ. ಹೌದು ವೀಕ್ಷಕರೇ, ಹೋಟೆಲ್, ರೆಸ್ಟೋರೆಂಟ್ ಹಾಗೇನೆ ಸಣ್ಣ ಪ್ರಮಾಣದ ಒಂದು ಬಿಸ್ನೆಸ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಿಲಿಂಡರ್ನ ಏರಿಕೆ ಭಾರಿ ಪ್ರಮಾಣದ ಒಂದು ನಷ್ಟವನ್ನ ತಂದು ಕೊಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ವಿದ್ಯುತ್ ಸರಬರಾಜು ನಿಗಮವು ಗೃಹ ಬಳಕೆದಾರರಿಗೆ ಪ್ರತಿ ಯೂನಿಟ್ ವಿದ್ಯುತ್ನ ಬೆಲೆಯನ್ನ ಒಟ್ಟು ಸರಾಸರಿಯಾಗಿ 91 ಪೈಸೆ ದರದಷ್ಟು ಹೆಚ್ಚಳವನ್ನ ಮಾಡಿದೆ. ಹೌದು ವೀಕ್ಷಕರೇ, ಮೇ ತಿಂಗಳಿನಿಂದಲೇ ಈ ಒಂದು ಹೊಸ ದರ ಜಾರಿಗೆ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಈಗಾಗಲೇ ಏಪ್ರಿಲ್ ತಿಂಗಳಿನಿಂದ ಪ್ರತಿ ಯೂನಿಟ್ನ ವಿದ್ಯುತ್ನ ಬೆಲೆಯನ್ನ 35 ಪೈಸೆಯಷ್ಟು ಏರಿಕೆಯನ್ನ ಮಾಡಲಾಗಿತ್ತು. ಆದರೆ ಇದೀಗ ಮತ್ತೆ ಮೇ ತಿಂಗಳಿನಲ್ಲಿಯೂ ಕೂಡ ಇದೀಗ ಟ್ರೂ ಆಫ್ ಚಾರ್ಜ್ ಹೆಸರಿನಲ್ಲಿ ಹೆಚ್ಚುವರಿಯಾಗಿ 56 ಪೈಸೆ ದರವನ್ನ ವಿಧಿಸಲಾಗಿದೆ. ಹೌದು, ಹೀಗಾಗಿ ಒಟ್ಟಾರೆ ಗ್ರಾಹಕರು ಪ್ರತಿ ಯೂನಿಟ್ನ ವಿದ್ಯುತ್ಗೆ 91 ಪೈಸೆ ಹೆಚ್ಚಿನ ಹಣವನ್ನ ಪಾವತಿಸಬೇಕಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಇನ್ನು ವಾಣಿಜ್ಯ ಬಳಕೆದಾರರಿಗೆ ಡಬಲ್ ಹೊರೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಗೃಹ ಬಳಕೆಗಿಂತಲೂ ವಾಣಿಜ್ಯ ಮತ್ತು ಕೈಗಾರಿಕೆ ಬಳಕೆದಾರರಿಗೆ ಈ ಒಂದು ಬೆಲೆ ಏರಿಕೆ ಮತ್ತಷ್ಟು ಆಘಾತಕಾರಿಯಾಗಲಿದೆ. ಹೌದು, ವಿವಿಧ ವರ್ಗದ ವಾಣಿಜ್ಯ ಗ್ರಾಹಕರಿಗೆ ಪ್ರತಿ ಯೂನಿಟ್ಗೆ 1.10 ರಿಂದ ಗರಿಷ್ಠ 2.181 ವರೆಗೆ ದರ ಹೆಚ್ಚಳವನ್ನ ಮಾಡುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆಯ ವಿದ್ಯುತ್ ದರವನ್ನ ಪರಿಷ್ಕರಿಸಲು ಅನುಮತಿಯನ್ನ ನೀಡಿದೆ. ಇನ್ನು ಅರ್ಹ ಕುಟುಂಬಗಳಿಗೆ ಮಾತ್ರ BPL ಕಾರ್ಡ್ನ ಸೌಲಭ್ಯಗಳು ಸಿಗಬೇಕು ಎನ್ನುವ ಸರ್ಕಾರದ ಉದ್ದೇಶದಿಂದ ಇತ್ತೀಚೆಗೆ ಸರ್ಕಾರ ತನ್ನ ಮಹತ್ವವಾದ ಕಾರ್ಯಾಚರಣೆಯನ್ನ ಕೈಗೊಂಡು ರೇಷನ್ ಕಾರ್ಡ್ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಕಳೆದ ಕೆಲವು ತಿಂಗಳಿನಿಂದ ಪರಿಷ್ಕರಣಾ ಕಾರ್ಯಕ್ರಮವನ್ನ ಪ್ರಾರಂಭಿಸಿತ್ತು. ಇದೀಗ ಈ ಕಾರ್ಯಕ್ರಮವನ್ನ ಇನ್ನಷ್ಟು ತೀವ್ರಗೊಳಿಸಿದೆ. ಹೌದು ವೀಕ್ಷಕರೇ, ಇದೀಗ ಸರ್ಕಾರ ಇದುವರೆಗೂ ಒಟ್ಟು 20 ಲಕ್ಷ BPL ಕಾರ್ಡ್ಗಳನ್ನ ರದ್ದುಪಡಿಸಿದೆ ಎಂದು ವರದಿಯಾಗಿದೆ. ಅಷ್ಟೇ ಅಲ್ಲದೆ ಇನ್ನು BPL ಕಾರ್ಡ್ನಿಂದ APL ಕಾರ್ಡ್ಗೆ 14.5 ಲಕ್ಷ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಿದೆ ಅನ್ನಲಾಗ್ತಾ ಇದೆ. ಹೌದು ವೀಕ್ಷಕರೇ, ಅದಲ್ಲದೆ ಹಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಪರಿಷ್ಕರಣೆ ನಡೆಯುತ್ತಿದ್ದು ಒಟ್ಟಾರೆ 8 ಲಕ್ಷ BPL ಕಾರ್ಡ್ಗಳನ್ನ ರದ್ದು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ಲಕ್ಷಗಟ್ಟಲೆ BPL ಕಾರ್ಡ್ಗಳು ರದ್ದಾಗಲಿವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ BPL ಕಾರ್ಡ್ಗಳು ರದ್ದಾಗಲು ಮುಖ್ಯವಾದ ಕಾರಣಗಳನ್ನ ನೋಡೋದಾದ್ರೆ, ವಾರ್ಷಿಕ ಆದಾಯ 1.20 ಲಕ್ಷ ರೂಪಾಯಿಗಿಂತಲೂ ಹೆಚ್ಚಿಗೆ ಇರುವ ಕುಟುಂಬಗಳ BPL ಕಾರ್ಡ್ಗಳು ರದ್ದಾಗುತ್ತೆ. ಅದೇ ರೀತಿಯಾಗಿ ಆದಾಯ ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರು, ಸ್ವಂತ ಕಾರು ಹೊಂದಿದವರು, GST ತೆರಿಗೆ ಪಾವತಿದಾರರು ಸೇರಿದಂತೆ 7 ಎಕರೆಗಿಂತ ಹೆಚ್ಚಿನ ಜಮೀನನ್ನ ಹೊಂದಿದವರು, ಹಾಗೇನೆ
ನಕಲಿ ದಾಖಲೆಗಳನ್ನು ನೀಡಿ BPL ಕಾರ್ಡ್ಗಳನ್ನು ಪಡೆದಂತವರ BPL ಕಾರ್ಡ್ಗಳನ್ನು ರದ್ದುಗೊಳಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಕೆಲವೊಂದಿಷ್ಟು BPL ಕಾರ್ಡ್ಗಳನ್ನು APL ಕಾರ್ಡ್ಗಳಿಗೆ ವರ್ಗಾವಣೆ ಕೂಡ ಮಾಡಲಾಗ್ತಾ ಇದೆ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ಇವತ್ತಿನ ಬಂಗಾರದ ಬೆಲೆ ಕೂಡ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಅಲ್ಲಿ ಸೂಪರ್ ಅಂತ ತಿಳಿಸಿ. ಅದೇ ರೀತಿಯಾಗಿ ಇವತ್ತು 10 ಗ್ರಾಂನ ಬಂಗಾರದ ಬೆಲೆ ಪ್ರತಿ 24 ಕ್ಯಾರೆಟ್ಗೆ 1,51,370 ರೂಪಾಯಿ ಆದರೆ 22 ಕ್ಯಾರೆಟ್ಗೆ 1,38,750 ರೂಪಾಯಿ ತಲುಪಿದೆ. ಹಾಗೇನೆ ಬೆಳ್ಳಿಯ ದರ ಪ್ರತಿ ಕೆಜಿಗೆ 2,65,000 ರೂಪಾಯಿ ತಲುಪಿದ್ದು, ಇದೇ ರೀತಿಯಾದ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಕನ್ನಡ ಟೈಮ್ಸ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ. ಇಂಥದ್ದೇ ಸಾಕಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಧನ್ಯವಾದಗಳು.